ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನ್ಯಾಯಾಲಯದಲ್ಲಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಜರುಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಫೆಬ್ರವರಿ 5ರ ಅಂದಾಜು ಸಮಯ ಬೆಳಗ್ಗೆ 11 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನ್ಯಾಯಾಲಯದಲ್ಲಿ ಪತಿ ಮತ್ತು ಪತ್ನಿ ನಡುವಿನ ಜಗಳದ ವಿಚಾರವಾಗಿ ಯಾಕೂಬ್ ದೊಡಮನಿ ಎನ್ನುವ ವ್ಯಕ್ತಿಯ ವಿಚಾರಣೆ ಇತ್ತು. ಇಂತಹ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿಯೇ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಅವರನ್ನ ಜಮಖಂಡಿ ನಗರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದ್ದು, ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಆದರೂ ಕೂಡ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಪೂರ್ಣ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ವ್ಯಕ್ತಿ ಮೂಲತಃ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದ್ದು, ಪತಿ ಮತ್ತು ಪತ್ನಿ ನಡುವಿನ ಜಗಳದ ವಿಚಾರ ಕೋರ್ಟ್ ಮೆಟ್ಟಿಲು ಏರಿತ್ತು ಎಂದು ತಿಳಿದು ಬಂದಿದೆ. ಅವನ ಕಿತ್ತಾಟ ಸಂಬಂಧ ಅವನ ಹೆಂಡತಿ ಊರಿಗೆ ಹೇಳ್ರಿ ಆ ಕೋರ್ಟಿಗೆ ಹೋಗಿದ್ರು ತಾರೀಕಿದ್ರಿಂದ ಅಂದ್ರೆ ತಾರೀಕರಂದ್ರೆ ಈಗ ಹೇಳ್ಬೇಕಂದ್ರೆ ಏನಂತೀರಿ, ಈಗ ಕರ್ಕೊಂಡು ಹೋಗೋ ತರಕಿಂದ ಕೇಸ್ ಮಾಡ್ಯಾಡಿ ನಾವು ಕರಿಯಾಕೆ ಹೋದಾಗ ಬಂದಿಲ್ಲ ರೀ. ಈಗ ಕರಿಯಾಕೆ ಹೋದ್ರೂ ಬರಂಗಿಲ್ಲ. ಈ ಕೇಸ ನಡೆದಿದ್ರಿ. ಇದಕ್ಕೆ ಏನತ್ರಿ ಸ್ಟೇಟ್ಮೆಂಟ್ ನೀವೇ ಸಲಹೆ ಕೊಡ್ರಿ ಚಿತ್ತ ಕೇಳ್ಕೊತೀವಿ. ಈಗ ಹೇಳ್ಬೇಕು, ನಮ್ಮ ತಮ್ಮನ ಹಿಂಗೆ ಆತ್ರಿ, ನಮ್ಮ ಮಗು ಇಲ್ಲಿಲ್ಲ ರೀ. ನಮ್ಮ ಮಗುಗೆ ಆಸರಿ ಆಗ್ಬೇಕಾದ್ರೆ 3 ಮಕ್ಳು ರೀ. ಅವ್ರು ಆಸರಿ ಆಗ್ಬೇಕಾದ್ರೆ 3 ಮಕ್ಳು ರೀ. ಒಬ್ಬ ಡ್ರಿಂಕ್ ಮಾಡ್ತಾನೆ ರೀ, ಅವ್ನು ಡ್ರೈವರ್ಗೆ ಮಾಡ್ತಾನೆ ರೀ. ಒಬ್ಬ ತಮ್ಮದಾನ ರೀ, ಹೊಲ ಮನೆ ಕೆಲಸ ಮಾಡ್ತಾನೆ ರೀ. ನಾವು ಹೊಲ ಮನೆ ಕೆಲಸ ಮಾಡ್ತೀವಿ ರೀ. ಈಗ ನಮ್ಮ ತಮ್ಮ ಯಾರಿಗೂ ಗೊತ್ತಾಗಲಾರ ಕೈಗೆ ರೀ ಒಬ್ಬರು ತಮ್ಮ ಬೇಕ್ರಿ. ಅವನು ತಮ್ಮ ಹಿಂಗೆ ನಿಮ್ಮ ತಮ್ಮ ಹಿಂಗೆ ಮಾಡ್ಕೊಂಡು ಬಾತ್ ಮಾಡಂದ್ರೆ ನಾವು ಇದಕ್ಕೆ ತಾಲೂಕು ಆಸ್ಪತ್ರೆಗೆ ಹೋಗೋಣ. ನಮಗೆ ಗೊತ್ತು ರೀ ಹಿಂಗೆ ಪಾರ್ಟ್ನರ್ ಕೊಡ್ದಾರ ಹತ್ರಿಗೆ ಅದ್ರ ಮುಂದೆ ಎಷ್ಟು ಮಾಹಿತಿ ಸಿಗ್ತೈತಿ ನಮಗೆ. ನಾವು ಆದ ನಂತರ ರೀ ನೋಡಿದ್ದೀವಿ ರೀ, ಅವಾಗ ಗೊತ್ತು. ಜಗದಾಳ ಗ್ರಾಮದವ್ರಿ. ನಮ್ಮ ಹೆಸರ ದಾವಿದ್ ಅಂತಂದ. ನಮ್ಮ ಮಂಡ್ಯ ಸ್ವಲ್ಪ ದೊಡ್ಡ ಮನಿ. ಅವ್ರ ಗಂಡ ಹೆಂಡತಿ ಅಷ್ಟ ಸ್ವಲ್ಪ ನ್ಯಾಯ ಮಾಡ್ಕೊಂಡು ಬಂದಿರಿ. ಅವ್ರು ಹಿರಿಯಾರು ಕುಡಿಸಿ ನಾವು ಬಗೆಹರಿಸಿದ್ರಿ. ಬಗೆಹರಿಸಿ ಬೆಳಕು ಬಗೆಹರಿಲ್ರಿ. ಅವ್ರು ಒಡಮಾಳಿ ಒಮ್ಮೆ ಅವ್ರ ನಮ್ಮ ತಮ್ಮರ ಆಟ ಕಂಪ್ಲೀಟ್ ಮಾಡ್ರಿ. ಅವ್ರು ಕಂಪ್ಲೀಟ್ ಮಾಡಿದ ಬೆಳಕು ಅವ್ರು ಇದು ಮಾಡಿದ್ರೆ ಕಾಗದ ಆಗಲಿ ಅಂದ್ರೆ ಅವ್ರು ಕಾಗದ ಆಗ್ಲಿಕ್ಕನ ಮಾತು ಒಡಮಾಳಿ ಕೋರ್ಟ್ಗೆ ಹಾಕಿದ್ರು. ಅವ್ರು ಆ ನಂತರ ಕೋರ್ಟ್ಗೆ ಹಾಕಿದ ಬೆಳಕ ಏನಂತ್ರಿ ಅವ್ರ ತಾರೀಖ ಆದ ಇದು ಮಾಡ್ರಿ. 6 ಪ್ರಾಬ್ಲಮ್ ಮಾಡ್ಕೊಂಡ್ರು. ಅವ್ರು ಸತ್ರಿ 2 ಹುಡುಗರು ಅದಾವ್ರಿ. ಮತ್ತು ನಮ್ಮ ಹೆಣ್ಮಕ್ಳು ಅಲ್ಲಿ ಅವ್ರನ್ನ ರೀ ಹಾಕಿನೂ ಅಲ್ಲಿಕಿನ ಏನು ನಮ್ಗೆ ಗೊತ್ತಿಲ್ಲ ರೀ. ಅವ್ರು ನಾವು ಬ್ಯಾರೆ ಹಾಕೊಂಡ್ರಿ ಅವರು ಬ್ಯಾರೆ ಅದಾರ ಬ್ಯಾರೆ ಯಾರಪ್ಪ ತಂದಿವಿ ರೀ. ಬ್ಯಾರೆ ಇದ್ರಿ. ಆ ನಂತರ ಸ್ವಲ್ಪ ಹಂಗೆ ಬಂದ್ರಿ ಜಗಳಾಡಿ ಕಿಶನ್ ಇದು ಮಾಡ್ರಿ. ಆ ನಂತರ ಏನಂತ್ರಿ ಒಟ್ಟ ಜಗಳಾಡ್ಕೊತ ಬಂದ್ ಕಿಶನ್ ಕಂಪ್ಯೂಟರ್ ಆತ್ರಿ. ಕಂಪ್ಯೂಟರ್ ಆದ ಬಳಕನು ಏನಂತ್ರಿ ಇವ್ರು ಹಿಂಗೆ ನ್ಯಾಯ ಮಾಡ್ಕೊತ ಬಂದ್ರು. ನ್ಯಾಯ ಆದ ಬಳಕನು ಟೇಷನ್ಗೆ ಹೋತ್ರಿ. ಟೇಷನ್ಗೆ ಹೋದ ಬಳಕನು ನೀವು ಕಾಗದ ಮಾಡ್ಕೋತನ ಅಂತಂದ್ರಿ. ಅವರು ಕಾಗದ ಮಾಡ್ಕೋತ್ರಿ ಮಾಡ್ಕೋರಿಪ್ಪ ಅಂತಂದ್ರು. ಅಂದ ಬಳಕ್ರಿ ಏನಂತ್ರಿ ಅವ್ರ ಕಾಗದ ಅನ್ನೋಕಿತಾನೆ ಅಂತ್ರಿ ಹೊಡಮಾಳಿ ಅಂತ ಕೋರ್ಟ್ಗೆ ಹಾಕೊಂಡ್ ಕೂತ್ರಿ. ಅವ್ರು ಅವ್ನು 40,000 ರೂಪಾಯಿ ಆಸ್ತಿ ಐತಿ, ಇದನ್ನ ಪೇಮೆಂಟ್ ಬರತ್ರಿ, ನಮ್ಗೆ ಅರ್ಧ ಪಾಲು ಬೇಕಾತ್ರಿ ತಂದು ಅವ್ಗೆ ಆಸ್ತಿ ತೋರಿಸ್ಕೊಡ್ರಿ. ಅವ್ರ ಅದನ್ನ ಪೇಮೆಂಟ್ ರೀ ಅವ್ರು ಹಾಕಿದ್ದ ಅದನ್ನ ಒಂದು ನಾವು ಕೇಳ್ತೀವಿ ನ್ಯಾಯ ಪ್ರಕಾರ. ನೋಟಿಸ್ ಬತ್ರಿ. ಅದು ಅವ್ನು ತಿಂಗಳ 40,000 ರೂಪಾಯಿ ಪಗಾರ ಹತ್ರಿ, ನಮ್ಗೆ ಅರ್ಧ ಬೇಕತ್ತಂದು.